ಓಕೆ. ಸೊ ನಾವು ನೀವು ಡಿಪ್ಲೊಮಾ ಬಗ್ಗೆ ಹೇಳ್ತಾ ಇದ್ರಿ. ಡಿಪ್ಲೊಮಾ ಇಸ್ ಒನ್ ಸಚ್ ಅಗೈನ್ ಒನ್ Yeah, yeah. ಪ್ಲಾಟ್ಫಾರ್ಮ್ ವಿಚ್ ನೋ ಒನ್ ಸ್ಪೀಕ್ಸ್ ಮೋರ್. Mm. ಅಂಡ್ ಅದನ್ನ ಚೂಸ್ ಮಾಡೋದಕ್ಕೂ ವೆನ್ ಶುಡ್ ಎಸ್ ಎಸ್ ಎಲ್ ಸಿ ಪಾಸ್ ಔಟ್ ಚೂಸ್ ಹೌ ಅಂಡ್ ವೆನ್ ಶುಡ್ ಹಿ ಚೂಸ್ ಡಿಪ್ಲೊಮಾ? ನಾನು ಹೇಳ್ತೀನಿ, ಫಾರ್ ಎಕ್ಸಾಂಪಲ್ ಎಷ್ಟು ಸ್ಟೂಡೆಂಟ್ ಇದ್ದಾರೆ ಅನ್ಕೋರಿ, ಓಕೆನಾ. ಈಸ್ ನಾಟ್ ವೆರಿ ಗುಡ್ ಇನ್ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ. Okay, he is not able to learn that may be xyz reason why he is not able to do it. That's a different topic. Again, but I still want to go in a field of technical field ಹೋಗ್ಬೇಕು ನಾನು. ಕಂಪ್ಯೂಟರ್ ಸೈನ್ಸ್ ಫೀಲ್ಡ್ ಹೋಗಬೇಕು, ಎಲೆಕ್ಟ್ರಾನಿಕ್ಸ್ ಫೀಲ್ಡ್ ಹೋಗಬೇಕು. ಅವಾಗ ಏನು ಮಾಡ್ಬೋದು ಅಂದರೆ ದೇ ಕ್ಯಾನ್ ಗೋ ಇನ್ ಟು ಡಿಪ್ಲೊಮಾ. ಡಿಪ್ಲೊಮಾ 3 years ಫಿನಿಷ್ ಮಾಡಿಕೊಂಡು ದೆನ್ ಯು ಕ್ಯಾನ್ ಗೋ ಇಂಟು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ಗೆ ಜಾಯ್ನ್ ಆಗ್ಬೋದು. ಡಿಪ್ಲೊಮ್ನಾಗೆ ಜಸ್ಟ್ ಓನ್ಲಿ ಒನ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇರ್ತದೆ, ಮಿಕ್ಕಿದೆಲ್ಲ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಇರ್ತದೆ. ಸೊ ಹಿ ವಿಲ್ ಡೂ ವೆಲ್ ಇನ್ ದಟ್. ಸೊ ಕಂಪೇರ್ಡ್ ಟು PUC PUC, it yes. will be easy. Easy. If you still want to. There are so many people who did it, right? There are so many people, like example, my Bharat is sitting here only. He, just because he want to escape from mathematics, he went to diploma, because in diploma there is only one maths. One math subject. Okay, and ಇನ್ನೊಂದಪ್ಪ ಅಂದರೆ ಫಾರ್ ಎಕ್ಸಾಂಪಲ್ M1 M2 ಅಂತ ಹೇಳ್ತೀವಿ, ಮ್ಯಾಥ್ಸ್ 2 ಸಬ್ಜೆಕ್ಟ್ ಇರ್ತದೆ ಇಂಜಿನಿಯರಿಂಗ್ ಫಸ್ಟ್ ಇಯರಲ್ಲಿ. ಇಫ್ ಯು ಗೋ ಫ್ರಮ್ ದಿ ಡಿಪ್ಲೊಮಾ ವಿಲ್ ಗೋ ಟು ದ ಸೆಕೆಂಡ್ ಇಯರ್. ಸೊ ಫಿಸಿಕ್ಸ್, ಎಲೆಕ್ಟ್ರಾನಿಕ್ ಸೈಕಲ್, ಕೆಮಿಸ್ಟ್ರಿ ಸೈಕಲ್ನಾಗ ಹೊಟ್ಟೋಗ್ಬೋದು, ಪ್ರಾಬ್ಲಮ್ ಏನಿಲ್ಲ. For business and personal promotions, please contact 9686376663. So coming to diploma syllabus ಅಂದ್ರೆ what is the difference of syllabus in diploma and boards ಬೇರೆ 12th 11th PUC? So how 11th and 12th ಅನ್ಕೊಂಡಿದ್ದ PU ಬೋರ್ಡ್, ಇಟ್ಸ್ ಮೋರ್ ಅಕಾಡೆಮಿಕ್ ಬೇಸ್ ನಾಲೆಜ್ ಇರ್ತದೆ. ಅಕಾಡೆಮಿಕ್ ಬೇಸ್ ಸಬ್ಜೆಕ್ಟ್ ಮ್ಯಾಥ್ಸ್ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಸ್ಟಾಟಿಸ್ಟಿಕ್ಸ್ ಆಗಿರ್ಬೋದು, ಬಿಸ್ನೆಸ್ ಮೋರ್ ಅಕಾಡೆಮಿಕ್ ಪರ್ಸ್ಪೆಕ್ಟಿವ್ ಆಫ್ ಸಬ್ಜೆಕ್ಟ್ ಇರ್ತದೆ. ಐ ಥಿಂಕ್ ಡಿಪ್ಲೊಮಾದಲ್ಲಿ ಇಟ್ ವಿಲ್ ಮೋರ್ ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ ಆಫ್ ಎ ಸಬ್ಜೆಕ್ಟ್. ದರ್ ಆರ್ ಮೋರ್ ಪ್ರಾಕ್ಟಿಕಲ್ ಪರ್ಸ್ಪೆಕ್ಟಿವ್ ದ್ಯಾನ್ ದ ಜಸ್ಟ್ ಅಕಾಡೆಮಿಕಲ್ ಲರ್ನಿಂಗ್ ಪರ್ಸ್ಪೆಕ್ಟಿವ್ ಆಫ್ ಇಟ್. ಓಕೆ. ಸೊ ಪ್ರಾಕ್ಟಿಕಲಿ ಯಾರಿಗೆ ಜಾಸ್ತಿ ಎಕ್ಸ್ಪೆರಿಮೆಂಟಲ್ ಟೆಕ್ನಿಕಲ್, ಫಾರ್ ಇವನ್ ಹಾರ್ಡ್ವೇರ್, there mechanical also the diploma, the electronics also diploma is there. So they can go into that field as well. And there are so many opportunities are there in as well. Everyone see very less of it. ಡಿಪ್ಲೊಮಾ ಮಾಡಿ ಓಕೆ BHEL ಅನ್ನೋ ಕಂಪ್ನಿನ ಕೆಲಸ ಮಾಡ್ಬೋದು. ದೇ ಟೇಕ್ ಲಾಟ್ ಆಫ್ ಸ್ಟೂಡೆಂಟ್ಸ್ ಫ್ರಮ್ ದೇರ್, ಇಂಟರ್ನ್ಶಿಪ್ಸ್ ಮಾಡ್ಬೋದು. And example is my Bharat did the same thing over there. He took a diploma, same, okay, one of my students doing the same thing again. And he finish the diploma, go to engineering and become like one more software engineer, or become something else in your life, or start your own business in computer field, like that. Or you can go into railway jobs. So many ITI or diploma based railway jobs are there. Okay, there, like for example Foxconn company ಬರ್ತಾ ಇದೆ ಇಲ್ಲಿ. So I know that there will be a good number of jobs in that field as well. ಓಕೆ, ಅಷ್ಟಾಕೆ ಮೇಡಮ್ ಡಿಪ್ಲೊಮಾ ಓದಿ ಎಲೆಕ್ಟ್ರಾನಿಕ್ಸಲ್ಲಿ ಯು ಕ್ಯಾನ್ ಬಿ ಯುವರ್ ಓನ್ ಎಂಟರ್ಪ್ರನ್ಯೂರ್. ಓಕೆ, ಸೆಲ್ ಫೋನ್ ರಿಪೇರಿ ಶಾಪ್ಸಲ್ಲಿ ದೇರ್ ಆರ್ ಸೋ ಮೆನಿ ಆಪರ್ಚುನಿಟೀಸ್. ಸರ್ವಿಸ್ ಏರಿಯಾಸ್ನಾಗಿದೆ, ದೇರ್ ಆರ್ ಸೋ ಮೆನಿ ಆಪರ್ಚುನಿಟೀಸ್. ಯು ಹ್ಯಾವ್ ಟು ಬಿ ಲಿಟಲ್ ಕ್ರಿಯೇಟಿವ್ ಇನ್ ದಟ್ಸ್ ಇಟ್. ಓಕೆ. ಸೊ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಡಿಪ್ಲೊಮಾ, ಈಗ ಇಂಜಿನಿಯರಿಂಗ್ CET ಬರೀಬೇಕು, ಬಟ್ ಆಫ್ಟರ್ ಡಿಪ್ಲೊಮಾ ಹೇಗೆ ಇಂಜಿನಿಯರಿಂಗ್ ಹೋಗೋದು? ಆಫ್ಟರ್ ಡಿಪ್ಲೊಮಾಗೂ ದೇರ್ ವಿಲ್ ಬಿ ಒನ್ CET ಟೆಸ್ಟ್ ಇರ್ತದೆ ಅವ್ರಿಗೆ ಮಾತ್ರನೇ. ಅದು ಬರೆದು ಅದ್ರ ರ್ಯಾಂಕಿಂಗ್ ಪ್ರಕಾರ ನೀವು ಕಾಲೇಜಸ್ ಸೆಲೆಕ್ಟ್ ಮಾಡಿ. ಅಲ್ಲೂ ರ್ಯಾಂಕಿಂಗ್. Yes. Everywhere the number is always important. Number plays important role. Yeah. ಓಕೆ. ಸೊ ಇನ್ನೊಂದು ಸಿಲೆಬಸ್ ಅಥವಾ ಬೋರ್ಡ್ ಬಗ್ಗೆ ಮಾತಾಡೋದಾದ್ರೆ ಇಟ್ ಇಸ್ IB ಅಂಡ್ IGCSE ಅಂತ ಕೇಳಿದ್ವಿ. ಇದು ಅಷ್ಟೇ ತುಂಬಾ ಕಡಿಮೆ ಕೇಳ್ಪಟ್ಟಿರೋದು ನನ್ನ ಪ್ರಕಾರ. ಬಹಳ ಕಮ್ಮಿ ಜನ ಓದ್ತಾರೆ. IGCSE ಸ್ಟೂಡೆಂಟ್ಸು, ಇಲ್ಲಿದ್ರೆ ಹೋಮ್ ಲರ್ನಿಂಗ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ಸ್ಕೂಲ್ಗೆ ಓದಿರೋ ಅವ್ರು ಮಾತ್ರನೇ ಭಾಳ ಜನ IB ಸಿಲೆಬಸ್ಗೆ ಅದಕ್ಕೆ IGCSE ಸಿಲೆಬಸ್ಗೆ ಓದ್ತಾರೆ. ಅಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಸಬ್ಜೆಕ್ಟ್ ಕಾಂಬಿನೇಷನ್ಸ್ ಭಾಳ ಚೆನ್ನಾಗಿರ್ತದೆ. ಫಾರ್ ಎಕ್ಸಾಂಪಲ್ ನೀವು ಕಾಂಬಿನೇಷನ್ ಆಫ್ ಹಿಸ್ಟ್ರಿ, ಮ್ಯಾಥ್ಸ್, ಫಿಸಿಕ್ಸ್ ಹಂಗೆ ತೊಗೋಬೋದು ಬೇಕಾದರೆ, ಇಲ್ಲಿದ್ರೆ ಸಿವಿಕ್ಸ್, ಎಕನಾಮಿಕ್ಸ್, ಲ್ಯಾಂಗ್ವೇಜಸ್ ತೊಗೋಬೋದು. ಸೊ ಕಾಂಬಿನೇಷನ್ಸ್ ಚೆನ್ನಾಗಿರ್ತದೆ, ಸ್ವಲ್ಪ ಸಬ್ಜೆಕ್ಟ್ ಡೆಪ್ತ್ಗೂ ಜಾಸ್ತಿ ಇರ್ತದೆ. ಸೊ ಅದಕ್ಕೋಸ್ಕರ ಹಂಗೆ ಟ್ರೈ ಮಾಡ್ತಾರೆ ಅದ್ರ ಮೇಲೆ. ಸೊ ಈಗ 10th ಅಲ್ಲಿ ನಾನು ಅಪ್ ಟು 10th ನಾನು CBSE ಅಥವಾ ಇದು ಸ್ಟೇಟ್ ಸಿಲೆಬಸ್ ಓದಿದ್ದೀನಿ. ಈಗ ನಾನು 12th ಅಂದರೆ ಅಥವಾ ನೆಕ್ಸ್ಟ್ ಏನು ಕರೀತಾರೆ ಅದನ್ನು PUC ಆ ಸ್ಟೇಜ್ಗೆ ನಾನು ಕ್ಯಾನ್ ಐ ಸ್ವಿಚ್ ದ ಬೋರ್ಡ್? 90% ಆಫ್ ದ ಟೈಮ್ ಡಿಪೆಂಡಿಂಗ್ ಅಪಾನ್ ನೀವು ಏನು ಸಬ್ಜೆಕ್ಟ್ ಕಾಂಬಿನೇಷನ್ ತೊಗೊಂಡಿರಾ ಅದ್ರ ಮೇಲೆ ಹೋಗುತ್ತೆ. ಇನ್ ಸಮ್ ಆಫ್ ದ ಪ್ಲೇಸ್, ಇನ್ ಮೈ ಎಕ್ಸ್ಪೀರಿಯನ್ಸ್, ನೋ ಒನ್ ಸ್ವಿಚ್ಡ್.
from the PUC and CBSE to the IB. So when people switch it from IB to the CBSE and all, and I don't think it is possible as of my knowledge. Okay. So IB has a safer options. Yes. Combinations ಚೆನ್ನಾಗಿ ಚೆನ್ನಾಗಿ, ತಗೊಳ್ಬೋದು. ಹೌದು. And it doesn't need a prior IB ನಲ್ಲೇ ಓದಿರ್ಬೇಕು ಅನ್ನೋದೇನಿಲ್ಲ. ಇಲ್ಲ, ಪ್ರಯರ್ IB ನಲ್ಲೇ ಓದಿರ್ಬೇಕು ಅನ್ನೋ ಒಂದು ಆಪ್ಷನ್, ಒಂದು ಕಂಡೀಷನ್ ಇದೆ ಅನ್ಸುತ್ತೆ ನಂಗೆ ಪ್ರಕಾರ. ಐ ಡೋಂಟ್ ಹ್ಯಾವ್ ವಾಸ್ಟ್ ನಾಲೆಜ್ ಅಬೌಟ್ ಇಟ್. ಐ ಥಿಂಕ್ ದೇ ಹ್ಯಾವ್ ದಟ್ ಕಂಡೀಷನ್. IGCSE ಆರ್ ICSE ನಾಗ ಓದಿರ್ಬೇಕು ಅಂತ ಆಪ್ಷನ್ ಇದೆ. ಓಕೆ. ಸೊ ನೀವು ಅವಾಗಲೇ ಮಾತಾಡ್ತಾ ಕೌನ್ಸಿಲರ್ಸ್ ಅಂತ ಹೇಳಿದ್ರಿ. ಟೇಕಿಂಗ್ ಅಡ್ವೈಸ್ ಆಫ್ ಅ ಕೌನ್ಸಿಲರ್ ಎಷ್ಟು ಇಂಪಾರ್ಟೆಂಟ್? ಆ್ಯಕ್ಚುಲಿ ಇನ್ 21st century ಇವಾಗ ಕರೆಂಟ್ ಸಿಚುವೇಶನ್ನಲ್ಲಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮೋಸ್ಟ್ ಆಫ್ ದ, ಈಗ ಟೌನ್ ನಮ್ಮ ಸಿಟಿ ಸಿಚುವೇಶನ್ ನೋಡ್ಕೊಂಬನ, ಮೋಸ್ಟ್ ಆಫ್ ದ ಪೇರೆಂಟ್ಸ್ ಆರ್ ವರ್ಕಿಂಗ್, ಸೊ ದೇ ಆರ್ ನಾಟ್ ಏಬಲ್ ಟು ಅಬ್ಸರ್ವ್ ದೇರ್ ಕಿಡ್ಸ್. ನಿಮ್ಮ ಕಿಡ್ಸ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದರೆ, ನಿಮ್ಮ ಕಿಡ್ಸ್ ಹತ್ರ ನೀವು ಇಂಟ್ರಾಕ್ಷನ್ ಮಾಡ್ತಾ ಇದ್ದರೆ, ನಿಮ್ಮ ಕಿಡ್ಸ್ ಬಗ್ಗೆ ನೀವು ಪ್ರತಿದಿನ ಡಿಸ್ಕಸ್ ಮಾಡ್ತಾ ಇದ್ದರೆ ಆ್ಯಕ್ಚುಲಿ ಕೌನ್ಸಿಲರ್ ಬೇಕಾಗಲ್ಲ. ನಿಮಗೆ ಗೊತ್ತಾಗುತ್ತೆ ನನ್ನ ಮಗ ಹೆಂಗಿದ್ದಾನೆ, ನನ್ನ ಮಗಳು ಹೆಂಗಿದ್ದಾಳೆ ಅಂತ. ಅದರ ಪ್ರಕಾರ ಡಿಸಿಷನ್ ತೊಗೋಬೋದು. ನೀವು ಆ ಓಪನ್ ಮೈಂಡೆಡ್, ಓಪನ್ ಕಾನ್ವರ್ಸೇಷನ್ ಇದ್ದಾಗ ನಿಮ್ಗೆ ಯಾವಾಗ ಅದು ಕಮ್ಮಿ ಆಗುತ್ತೋ, ಕಮ್ಮಿ ಆಗ್ತಾ ಹೋತದೋ, ಅವಾಗ ಕೌನ್ಸಿಲರ್ಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸಿಂಪಲ್ ಆಸ್ ದಟ್. ಓಕೆ, ಸೊ ಮೈ ಸ್ಟೂಡೆಂಟ್ಸ್ ಆಲ್ಸೋ ಐ ಡೂ ದ ಸೇಮ್ ಥಿಂಗ್. ಐ ಆಮ್ ನಾಟ್ ಪ್ರೊಫೆಷನಲಿ ಕೌನ್ಸಿಲರ್, ಬಟ್ ಐ ಹ್ಯಾವ್ ಬೀನ್ ಟೀಚಿಂಗ್ ದೆಮ್ ಫಾರ್ ಅ ಗುಡ್ ನಂಬರ್ ಆಫ್ ಇಯರ್ಸ್, ಇವನ್ 1-2 years ಆಗಿರ್ಬೋದು. ಬಟ್ ಐ ಕುಡ್ ಏಬಲ್ ಟು ಗೆಸ್ ದೆಮ್. ಓಕೆ, ಇವರು ಹಿಂಗೆ ಮಾಡ್ತಾ ಇದ್ದಾರಮ್ಮ, ಹಿಂಗೆ ಮಾಡ್ತಾರೆ, ಸೊ ಇದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಸಜೆಷನ್ ಮಾಡ್ಬೋದು ನಾವು. ಆ್ಯಂಡ್ ಸಮ್ಟೈಮ್ಸ್ parents will take it seriously. There are professional counselors are there who study how your kid is, how his logical thinking is, how his cognitive ability is there, okay, what he can do anta. 99% correct agirbodu, wrong agirbodu, but it's always helps to take their suggestions. ಸೊ ಈಗ ಎಷ್ಟೋ ಕಡೆಗಳಲ್ಲಿ ನಾನು ಕೇಳ್ಪಟ್ಟಿರೋದು ಕಾಲೇಜಲ್ಲೇನೆ ಕೌನ್ಸಿಲರ್ಸು ಇರ್ತಾರೆ. ಹೌದು, ಇವಾಗ ಇರೋ ಅಂದರೆ ಮೋಸ್ಟ್ ಆಫ್ ದ ಕಾಲೇಜಸ್ನಾಗ ಇರಬೇಕು ಅನ್ನೋ ರೂಲ್ ಇದೆ. ಬಟ್ ರಿಯಾಲಿಟಿ ಇಸ್ ಲಿಟಲ್ ಡಿಫ್ರೆಂಟ್, ಬಟ್ ಇಟ್ ಈಸ್ ದೇರ್. ಯು ಕ್ಯಾನ್ ಟೇಕ್ ದೇರ್ ಹೆಲ್ಪ್. ಓಕೆ. ಸೊ ಕನ್ಸಿಡರಿಂಗ್ ದ ಜಾಬ್ ಆಪರ್ಚುನಿಟೀಸ್ ಸರ್, ಈಗ ಆಫ್ಟರ್ 10th ಅಲ್ಲೇ ಅವರು ನಾನು ಮುಂದೆ ಏನು ಮಾಡಬೇಕು, ನನ್ನ ಜಾಬ್ ಎಲ್ಲಿ ಅನ್ನೋದು ಕ್ಲಾರಿಟಿ ಇಟ್ಕೋಬೇಕಾ? ಓಕೆ, ಅದು ಕ್ಲಾರಿಟಿ ಇಟ್ಕೋಬೇಕಂತಲ್ಲ. ಇವಾಗಿರೋ ಜನ್ರೇಷನ್ ಕ್ಲಾರಿಟಿ 90% ಆಫ್ ಸ್ಟೂಡೆಂಟ್ಸ್ ಕ್ಲಾರಿಟಿ ಬಂದುಬಿಟ್ಟಿದೆ. ಓಕೆ, ಈ ಒಂದು ಸ್ಟಾಟಿಸ್ಟಿಕಲಿಗೆ ಮಾತಾಡೋಣ. ನನ್ನ ಕ್ಲಾಸ್ನಾಗ 10 ಸ್ಟೂಡೆಂಟ್ಸ್ ಇರ್ತಾರೆ. ನಾನು 8 ಜನ ಸ್ಟೂಡೆಂಟ್ಸ್ ಹತ್ರ ನಾನು ಪಾಸಿಟಿವ್ ಆಗಿ ಕೇಳ್ತೀನಿ, ನಾನು ಏನಾಗಬೇಕಂತ ಅವಾಗೇ ಡಿಸೈಡ್ ಆಗಿರ್ತಾರೆ. ಈ ಕಾಲದಾಗ 8th ಕ್ಲಾಸ್ ಸ್ಟೂಡೆಂಟ್ಸ್ ಹೇಳ್ತಾನೆ ನಾನು ಇದಾಗ್ಬಿಡಬೇಕು ಅಂತ. ಯಾಕಂದರೆ ಅಷ್ಟೊಂದು ಎಕ್ಸ್ಪೋಜರ್ ಇದೆ, ಅಷ್ಟೊಂದು ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಾಗ್ತಾ ಇದೆ. ಅವ್ರು ಆಗ್ತಾರೋ ಬಿಡ್ತಾರೋ ಬೇರೆ ವಿಷಯ, ಏನು ಆಗ್ಬೋದು ಅನ್ನೋ ಆಪ್ಷನ್ಸ್ ಅವ್ರ ಮುಂದೆ ಅವಾಗೇ ಇದೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ ಎಲ್ಲರೂ ಹೇಳೋದು ಏನಂದರೆ, ಒಂದು ಈ ನಡುವೆ ಅಂದರೆ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನೋದು ಒಂದು ದೊಡ್ಡದು, ಇಲ್ಲ ಅಂದರೆ MBBS ಆಗಬೇಕಂತ. ಈ ನಡುವೆ ನಾನು ಭಾಳ ಕೇಳ್ಬಡ್ತಾ ಇದ್ದೀನಿ, ಓಕೆ, ಕಾರ್ಪೊರೇಟ್ ಲಾಯರ್ ಆಗಬೇಕು ನಾನು ಅಂತ. ಒನ್ ಆಫ್ ಮೈ ಸ್ಟೂಡೆಂಟ್, ಹಿ ವಾಂಟ್ ಟು ಬಿಕಮ್ ಎ ಕಾರ್ಪೊರೇಟ್ ಲಾಯರ್ ಆ್ಯಂಡ್ ಎಂಡ್ ಅಪ್ ಆಸ್ ಅ ಜಡ್ಜ್. ಓಕೆ, ಅದೊಂದು ಕೇಳ್ತೀನಿ. CA ಅಂತ ಸ್ವಲ್ಪ ಜನ ಹೇಳ್ತಾರೆ. ಬಟ್ ಈ 4 ಬಿಟ್ಟು ಯಾರನ್ನ ಬೇರೆ ಆನ್ಸರ್ ಹೇಳ್ತಾರ ಅಂತ ನೋಡ್ತಾ ಇದ್ದೀನಿ. ಬಹಳ ಕಮ್ಮಿ ಜನ ಹೇಳ್ತಾರೆ ನನಗೆ. ಎಲ್ಲರೂ ನಾಕೆ ಹೇಳೋದು ಅಷ್ಟು ಇದೆ ಸರ್, ಪ್ರೆಷರ್ ಅಷ್ಟೋದಿದೆ. ಸೊ ದಟ್ ಇಸ್ ವಾಟ್ ಹಸ್ ಕ್ರಿಯೇಟೆಡ್ ದಟ್ ಕಾಂಪಿಟಿಷನ್, ರೇಸು. ನಾವು ಇದರಲ್ಲಿ ಇಲ್ಲ ಅಂದ್ರೆ ಅವ್ರ ರೇಸಲ್ಲೇ ಇಲ್ಲ. ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಲಾಸ್ಟ್ 10 years ನಾನು ಅಕಾಡೆಮಿ ಸ್ಟಾರ್ಟ್ ಮಾಡಿದಾಗಿಂದ ಇವಾಗವರೆಗೂ ಐ ಟಾಟ್ ಗುಡ್ ನಂಬರ್ ಆಫ್ ಸ್ಟೂಡೆಂಟ್ಸ್. I heard from only one student saying I want to become a scientist. Only one student. ಅವ್ರಿಗೂ ಸೈಂಟಿಸ್ಟ್ ಆಗೋಕ್ಕಾಗಲಿಲ್ಲ. ಹಿ ವಾಸ್ ಮೈ ಸೆಕೆಂಡ್ ಇಯರ್ ಬ್ಯಾಚ್ ಸ್ಟೂಡೆಂಟ್. ಆ್ಯಸ್ ಆಲ್ವೇಸ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿ ಒಂದು ಕಡೆ ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ದಾನೆ. ಬಟ್ ಆ ಇಂಟ್ಯೂಷನ್ ಬರ್ತಾ ಇಲ್ಲ. ಅಂದರೆ ಇದರ ಎಕ್ಸ್ಪೋಜರ್ ಇದ್ದಷ್ಟು ಮಿಕ್ಕಿದ ಪ್ರೊಫೆಷ್ನಲ್ ಎಕ್ಸ್ಪೋಜರ್ ಸಿಗ್ತಾ ಇಲ್ಲ. ಸಿಂಪಲ್ ಆಸ್ ದಟ್. ಬಟ್ ಸ್ಟೂಡೆಂಟ್ಸ್ಗೆ ಈ ನಡುವೆ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಚೇಂಜ್ ಆಗ್ತಾ ಇದೆ. ದೇ ಆರ್ ಎಕ್ಸ್ಪ್ಲೋರಿಂಗ್ ಡಿಫ್ರೆಂಟ್ ಆಪ್ಷನ್ಸ್ ಆಸ್ ವೆಲ್. ಐ ಆಮ್ ಹ್ಯಾಪಿ ದಟ್ ದೇ ಆರ್ ಗೋಯಿಂಗ್, ದೇ ಆರ್ ನಾಟ್ ಜಸ್ಟ್ ಸೀಯಿಂಗ್ MBBS or engineering also. If someone is saying I want to become a teacher, I am very happy. Okay, I am hearing now and then that sir, I want to become a teacher. And last year I went on government school. They said most of the students want to become a police officers. So that is also there. So it is increasing, but it's in steady slow pace. ಓಕೆ, ನಾವು ನೀವು ರಿಸರ್ಚ್ ಬಗ್ಗೆ ಹೇಳ್ತಾ ಇರುವಾಗ ಅನ್ಸೋದು, ಎಷ್ಟು ಜನ ಸ್ಟೂಡೆಂಟ್ಸು ರಿಯಲಿ ಅಂದರೆ ಏನು ಕ್ರೈಟೀರಿಯಾಸ್ ಮೇಲೆ ಅವರು ನಾನು ರಿಸರ್ಚ್ ಅನಾಲಿಸಿಸ್ ಅಥವಾ ರಿಸರ್ಚ್ಗೆ ಹೋಗ್ಬೋದು ಅಂತ ಡಿಸೈಡ್ ಮಾಡ್ಬೋದು?
ಮೇಡಮ್ ಅದು ನಾವು ಅರ್ಲಿ ಸ್ಟೇಜಲ್ಲಿ ಡಿಸಿಷನ್ ಮಾಡೋಕ್ಕಾಗಲ್ಲ. ಓಕೆ. ನಾನು ಬಿಕಾಸ್ ಇಟ್ಸ್ ಪ್ಯೂರ್ಲಿ ಪ್ಯಾಷನ್ ಡ್ರಿವನ್ ಫೀಲ್ಡ್. ರಿಸರ್ಚ್ ಪ್ಯಾಷನ್ ಆ್ಯಂಡ್ ಪೇಷನ್ಸ್. ಪೇಷನ್ಸ್ ಇರಬೇಕು, ಇಲ್ಲಿದ್ರೆ ಭಾಳ ಕಷ್ಟ. ಎಕ್ಸಾಂಪಲ್ ಐ ಕ್ಯಾನ್ ಟೇಕ್ ಮೈ ಓನ್ ಎಕ್ಸಾಂಪಲ್. ಐ ವಾಂಟ್ ಟು ಬಿಕಮ್ ಐ ವಾಂಟ್ ಟು ಡೂ ಎ PhD. ಐ ವಾಂಟ್ ಟು ಬಿಕಮ್ ಐ ವಾಂಟ್ ಟು ಬಿ ಇನ್ ಎ ರಿಸರ್ಚ್ ಫೀಲ್ಡ್, academic research field. Okay, but it is not easy. It is not everyone's cup of tea ಅಂತ ನಂಗೆ ಅನ್ಸುತ್ತೆ ಒಂದೊಂದು ಸಾರಿ. Okay, and I know so many people who are doing a good research in in CBS or ICSE. ಅಲ್ಲಿಂದ ಹೊರಕ್ಕೆ ಬಂದು they are doing a teaching job or some other job they are doing. Okay, research is something the purely passion is to go at it. Now, for example, now when I come to coming back to my example, now my research topic is education. I did MSc Physics and all. I did a research in chemistry, biophysics, like that. But at the end of the day, my passion triggered me education research ಮಾಡಬೇಕಂತ. Now I am looking towards doing PhD in education. So a passion ಇವಾಗ ಡ್ರೈವ್ ಆಗುತ್ತೆ. Research is always passion driven and patience driven. It's not easy to finish PhD. And PhD ಆದ ತಕ್ಷಣ ಅಷ್ಟೇ ಆಪರ್ಚುನಿಟಿ ಸಿಗುತ್ತೆ. PhD ಆದ ತಕ್ಷಣ ನಿಂಗೆ ಕರೆದು ಉದ್ಯೋಗ ಕೊಡ್ತಾರೆ ಅನ್ನೋದು ಭಾಳ myth. There are so many PhD candidates who are doing different jobs just to survive. Okay, so research is something that you have to be passionate about, you have to be creative about, you have to have that curiosity to drive towards it. You have to spend hours in the library, in the books, okay, or if it is in science field, in the labs. That is different field. And you have to be in education. For example, me, I always think about education. I always think about different perspective of a student. Okay, how do I work regarding how do I teach maths differently ಹೆಂಗೆ ಮಾಡ್ಬೋದು ಆಗ್ಬೋತೆ, different way of approaching exam students examining. I always think about it 24/7. ನಾನು ಆಲೋಚನೆ ಮಾಡ್ತಾ ಇದ್ದೆ because that's my passion. Now education became my passion. Okay, teaching students became my passion. Taking care of my kids became passion. So that should be there in research field, and that is very less perspective. ಓಕೆ. ಸೊ ಇಷ್ಟೆಲ್ಲ ಹೇಳಿದ್ರಿ, ಯಾರ್ಯಾರು ಹೇಗೆ ಹೋಗ್ಬೋದು, ಯಾವ್ಯಾವ ಸಿಲೆಬಸ್ ಹೇಗೆ, ಬೋರ್ಡ್ಸ್ ಅಂತ ಎಲ್ಲ. ಸೊ ಫೈನಲಿ ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ಸಣ್ಣ ಕಿವಿ ಮಾತು ಅಂದರೆ ಏನು ಹೇಳ್ತೀರಾ? I will tell, okay, ಕಿವಿ ಮಾತು ಅಂದರೆ there are few things that every student need to do. One thing, they should have a passion towards something in their life. Okay, that's passion. Very very important. Passion ಇದ್ದ ತಕ್ಷಣ ಮಾಡ್ತೀವಿ ಅಂದ್ರೆ ಆಗಲ್ಲ. Passion with a consistency. Okay, ಅದಿರಬೇಕು. Second, you have to have a focus. Okay, focus, passion, consistency. ಈ ಮೂರು ಇರಬೇಕು. And the most important thing that most of the students are missing is a discipline. ಡಿಸಿಪ್ಲಿನ್ ಅಂದರೆ ಏನು, ಹಿಂಗೆ ಕೂಡಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅದಾದ ಡಿಸಿಪ್ಲಿನ್ ಅಂದರೆ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಡಿಸಿಪ್ಲಿನ್ ಇನ್ ಎಜುಕೇಷನ್, ಡಿಸಿಪ್ಲಿನ್ ಇನ್ ಲರ್ನಿಂಗ್ ಪ್ರಾಸೆಸ್. ಇವು ನಾಲ್ಕು, ಡಿಸಿಪ್ಲೈನ್ ವಿತ್ ಎ ಫೋಕಸ್, ವಿತ್ ಕನ್ಸಿಸ್ಟೆನ್ಸಿ, ವಿತ್ ಎ ಪ್ಯಾಷನ್, you can do anything in your life. Forget about the numbers that you get or don't get. Okay, forget about the photo that you see on the paper, okay, in the paper or on the walls. Forget about it. If you have four these things, you will do anything in your life. Rest is up to you, what you want to do in your life. Okay, no one is going to pull or push. Okay. At the end of the day, you are the decision maker. You take a decision and stick with it with the consistency. ವೆರಿ ನೈಸ್ ಸರ್, ವೆರಿ ನೈಸ್ ಸರ್. ಯಾಕಂದರೆ ಆ್ಯಕ್ಚುಲಿ ದಿಸ್ ಇಸ್ ದ ನೀಡ್ ಆಫ್ ದ ಆರ್. ಬಿಕಾಸ್ ಎಷ್ಟೊಂದು ಜನಕ್ಕೆ ದೇ ವಿಲ್ ಬಿ ಡೂಯಿಂಗ್ ವೆರಿ ಗುಡ್ ಇನ್ ದೇರ್ ಮಾರ್ಕ್ಸ್ ಆ್ಯಂಡ್ ಅಕಾಡೆಮಿಕ್ಸ್, ಬಟ್ there will be something that missing. Yes, so that's maybe, what is missing. Consistency is the look. That's what I see in my students, or I see everywhere. That's what I see in my students. Consistency, effort ida illa. ಎಲ್ಲರೂ ಹೇಳ್ತಾರೆ 10th ಕ್ಲಾಸ್ ಮಾರ್ಕ್ಸ್ ನನ್ನ ಮಗನಿಗೆ ಇಷ್ಟು ಬಂತು, ಇದು ಬರಲಿಲ್ಲ ಅಂತ. 10th ಕ್ಲಾಸ್ ವರ್ಗೂ ವೆಯ್ಟ್ ಮಾಡ್ತಾರೆ. ಬಟ್ 10th ಕ್ಲಾಸ್ ಮಾರ್ಕ್ಸ್ ಡಿಪೆಂಡ್ಸ್ ಅಪಾನ್ 8th, 9th, 10th ಕನ್ಸಿಸ್ಟೆಂಟ್ ಎಫರ್ಟ್. ಸೊ ಅಟ್ಲೀಸ್ಟ್ ಒಂದು 3 years ಕನ್ಸಿಸ್ಟೆಂಟ್ ಎಫರ್ಟ್ ಬರಬೇಕು. ಓಕೆನಾ, ಆ ಕನ್ಸಿಸ್ಟೆಂಟ್ ಎಫರ್ಟ್ ಇದ್ದಾಗೆ 10th ಕ್ಲಾಸ್ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. ಓಕೆನಾ, ನಾವು 10th ಕ್ಲಾಸ್ನಾಗ ಮಾತ್ರ ಟ್ರಿಪ್ಸ್ಗೆ ಹೋಗೋದು ಬಿಟ್ಬಿಡ್ತೀವಿ, ಹೊರಗೆ ತಿರ್ಗೋದು ಬಿಟ್ಬಿಡ್ತೀವಿ, ಎಲ್ಲಿಗೂ ಫಂಕ್ಷನ್ಗೆ ಕರ್ಕೊಂಡು ಹೋಗಲ್ಲ. ಓಕೆ, ಪ್ರತಿದಿನಾನು ಬುಕ್ ಇಟ್ಕೊಂಡು ಕೂತ್ಕೊ ಅಂತ ಹೇಳ್ತೀವಿ. ನೀವು 10th ಕ್ಲಾಸ್ ಬುಕ್ ಇಟ್ಕೊಂಡು ಕೂತ್ಕೊಂಡ್ರೆ ಬರೋದು ಇಂಪಾರ್ಟೆಂಟ್ ಅಲ್ಲ, ಮಾಡಲ್ಲ, ಅದಾಗಲ್ಲ.
ಏಯ್ತ್ ನೈನ್ತಲ್ಲಿ ಬೇಸಿಕ್ಸ್ ಹೆಂಗೆ ಬಿದ್ದಿವೆ, ಎಷ್ಟು ಫೋಕಸ್ ಆಗಿ ಓದಿದ್ದಾರೆ, ಎಷ್ಟು ಡೆಡಿಕೇಶನ್ ಬಂದಿದೆ, ಎಷ್ಟು ಕನ್ಸಿಸ್ಟೆಂಟ್ ಎಫರ್ಟ್ಸ್ ಬಂದಿದೆ, ಅದು 10th ಕ್ಲಾಸ್ನಾಗ ಅದೇ ಕಂಟಿನ್ಯೂ ಆದರೆ ಆಟೋಮೆಟಿಕ್ ಹೊಡ್ಕೊತಾರೆ, ಆಟೋಮೆಟಿಕ್ ಒಳ್ಳೆ ರ್ಯಾಂಕ್ ಬರ್ತದೆ, ಆಟೋಮೆಟಿಕ್ ಒಳ್ಳೆ ಮಾರ್ಕ್ಸ್ ಬರ್ತವೆ. ನಾವೇನು ಮಾಡ್ತೀವಿ, ಭಾಳ ಜನ ಪೇರೆಂಟ್ಸ್ ಏನು ಮಾಡೋಕ್ಕಾಗಲ್ಲ, ಅವ್ರಿಗೆ ಗೊತ್ತಿರಲ್ಲ, 10th ಕ್ಲಾಸ್ ಅಪ್ಪ ಇದು ಇಂಪಾರ್ಟೆಂಟ್, ಇವಾಗ ಮಾತ್ರ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಂಬನ. ಇಲ್ಲ, 8th 9th 10th ಪ್ರಾಪರ್ ಕನ್ಸ್ಟ್ರಕ್ಟಿವ್ ಲರ್ನಿಂಗ್ ಬರಬೇಕು. ಅದು ನಾವು ನೋಡ್ಕೋಬೇಕು. ನಾವು ಮಗ ಹೆಂಗಿದ್ದಾನೆ ಇವಾಗ, ಓಕೆ, ಇಲ್ಲಿಂದ ಇಲ್ಲಿಗೆ ಜಂಪ್ ಆಗ್ಬೇಕಂದ್ರೆ ಎಷ್ಟು ಪ್ರಾಸೆಸ್ ಇದೆ. ಲರ್ನಿಂಗ್ ಈಸ್ ನಾಟ್ ಸಮಥಿಂಗ್ ದಟ್ ಯು ವಿಲ್ ಜಂಪ್. ಓಕೆ, ಈ ಲರ್ನಿಂಗ್ ಈಸ್ ನಾಟ್ ಸಮಥಿಂಗ್ ದಟ್ ನನ್ನ ತಲೆಗಿದೆ ಮ್ಯಾಥ್ಸು ಆಲ್ಜಿಬ್ರಾ ನನ್ನ ತಲೆಗಿದೆ ತೊಗೊಂಡು ನಿಮ್ಮ ತಲೆಗೆ ಆಲ್ಜಿಬ್ ಬರುತ್ತಾ? ಇಲ್ಲ. ನೀವು ಯು ಆರ್ ಸ್ಪೆಷಲೈಸ್ ಇನ್ ಸಮಥಿಂಗ್, ನಿಮ್ಮ ನನ್ನ ತಲೆಗೆ ಆಗ್ತಾ ಬರುತ್ತಾ? ಬರಲ್ಲ. ಟೀಚರ್ ಹಂಗೆ ಮಾಡೋಕ್ಕಾಗಲ್ಲ. ಸ್ಟೂಡೆಂಟ್ ಲರ್ನಿಂಗ್ ಪ್ರಾಸೆಸ್ ಬಗ್ಗೆ ಫೋಕಸ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಒನ್ ಮೋರ್ ಥಿಂಗ್. ಓಕೆ, ಸೊ ಫೈನಲಿ ಸರ್, ಇನ್ನೊಂದು ಕ್ವೆಶನ್ ನಂದು, ಅದರಿಂದ ಕನ್ಕ್ಲೂಡ್ ಮಾಡೋಣ. ನಾವು ಎಲ್ಲ ಒಂದು 70% ಅಬೌವ್ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡಿದ್ದೀವಿ, ಬಟ್ ದೇರ್ ಆರ್ ಸ್ಟಿಲ್ ಸಮ್ ಸ್ಟೂಡೆಂಟ್ಸ್ ಹೂ ಆರ್ ಸ್ಟ್ರಗ್ಲಿಂಗ್ ಟು ಇವನ್ ಟೇಕ್ 60-50. ಸೊ ತುಂಬ ಸ್ವಲ್ಪ ಅಕಾಡೆಮಿಕಲಿ ಮಾರ್ಕ್ಸ್ ನ ಗೇಟ್ ವೇ ಆಗಿ ತಗೊಂಡ್ರೆ ಅದರಲ್ಲಿ ಸ್ವಲ್ಪ ಕಡಿಮೆ ಇರೋರು ಹೇಗೆ ಯೋಚನೆ ಮಾಡ್ಬೋದು ಆಫ್ಟರ್ 10th? ನಾನು ಹೇಳೋದು ಎಲ್ಲ ಸ್ಟೂಡೆಂಟ್ಸ್. ಐ ಆಲ್ಸೋ ಹ್ಯಾವ್ ಎ ಕಪಲ್ ಆಫ್ ಸ್ಟೂಡೆಂಟ್ಸ್ ಹೂ ಗಾಟ್ ಲೆಸ್ ದ್ಯಾನ್ ದ ಸೋ ಕಾಲ್ಡ್ ಬೆಂಚ್ ಮಾರ್ಕ್. ಓಕೆನಾ, ಅವ್ರಿಗೆ ಹೇಳೋದು ಒಂದೇ, ಈಗ ಎಲ್ಲರಿಗೂ ಹೇಳೋದು ಒಂದೇ. ಓಕೆನಾ, ಕೀಪ್ ದಟ್, ಓಕೆ, ಯುವರ್ ಪ್ಯಾಷನ್, ಯುವರ್ ಎಫರ್ಟ್, ಯುವರ್ ಫೋಕಸ್ಡ್, ಓಕೆ, ಇನ್ ವಾಟ್ ಯು ವಾಂಟ್ ಟು ಡೂ ನೆಕ್ಸ್ಟ್. ಫರ್ಗೆಟ್ ವಾಟ್ ಹ್ಯಾಪನ್ ನೌ. ನಿಮ್ಮ ಪ್ರಕಾರ ನಿಮ್ಮ ಕೈಲಿ ಸೈನ್ಸ್ ಮಾಡೋಕ್ಕಾಗುತ್ತೆ ಅಂದರೆ ಸೈನ್ಸ್ ತೊಗೊರಿ. ಈವನ್ 35% ಬಂದಿದೆ, ಜಸ್ಟ್ ಪಾಸ್ ಆಗಿದ್ದೀನಿ, ಬಟ್ ನಾನು ಸೈನ್ಸ್ ಮಾಡೇ ಮಾಡ್ತೀನಿ, ನಿಮ್ಗೆ ಛಲ ಇದಾ? ನಿಮ್ಗೆ 2 ವರ್ಷ ಸ್ಯಾಕ್ರಿಫೈಸ್ ಮಾಡಿ ಓದೋ ಕೆಪಾಸಿಟಿ ಇದಾ? ತಗೋರಿ, ಪ್ರಾಬ್ಲಮ್ ಇಲ್ಲ. ಏನಪ್ಪ ಅಂದರೆ ತಗೊಂಡ್ ಮಾರ್ಕ್ ಮತ್ತು ಓಕೆ ಹಿಂದಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ನಿಮ್ಗೆ ಆಪರ್ಚುನಿಟಿ ಸಿಗಲ್ಲ, ಇಲ್ಲದೆ ಟೈಮ್ ವೇಸ್ಟ್ ಮಾಡ್ತೀರ ಅಷ್ಟೇ. ಓಕೆ, ಇಲ್ಲ, ನಂಗೆ ಐ ಆಮ್ ವೆರಿ ಕಂಫರ್ಟಬಲ್ ಇನ್ ಕಾಮರ್ಸ್, ಐ ವಾಂಟ್ ಟು ಅಚೀವ್ ಸಮಥಿಂಗ್ ಗ್ರೇಟ್ ಇನ್ ಕಾಮರ್ಸ್, ಐ ವಾಂಟ್ ಟು ಡೂ ಕಾಮರ್ಸ್, ಗೋ ಟು ಕಾಮರ್ಸ್, ನಥಿಂಗ್ ರಾಂಗ್ ಇನ್ ಇಟ್. ಆ್ಯಂಡ್ ಆಸ್ ಸೂನ್ ಆಸ್ ಯು ಗೆಟ್ ಎ ಮಾರ್ಕ್ಸ್, ಆಸ್ ಸೂನ್ ಆಸ್ ಯು ಫಿನಿಶ್ ಯುವರ್ ಯು ಗಾಟ್ ಯುವರ್ ರಿಸಲ್ಟ್ಸ್, ಯು ಆರ್ ಅಪಿಯರಿಂಗ್ ಒನ್ ಮೋರ್. nowadays they can write 2 times. Okay, you got same marks again, don't worry about it. It's just a first gate that you are crossing. You take whatever that you want to do as per your teacher or a guide or a educator or your counselor, as a parent suggested, or you feel what you can do better. Okay, and take that, okay, and focus on it, put consistent effort, okay, learn amazingly and perform amazingly. Simple as that. So very nice, sir. Learning, consistency, focus, passion, efforts. Yes, life is all about learning. While you are talking also, we are learning something about each other. Okay. That's what is life is about. ಅದೇ ಎಷ್ಟೊಂದು ಜನ ಹೇಳ್ತಾರೆ, ಸ್ಟೂಡೆಂಟ್ ಆಫ್ ಲೈಫ್ ಆಗ್ಬಿಟ್ರೆ Yeah. ಏನ್ ಬೇಕಾದ್ರೂ ಕ್ರ್ಯಾಕ್ ಮಾಡ್ಕೊಂಡು ಹೋಗ್ಬೋದು ಅಂತ. Simple. One such thing. Simple. Okay. There is nothing else is there. Okay. Learning. So it was very nice talking to you, sir. Thank you very much. SSLC pass out students ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ವಾಟ್ ಆಲ್ ಫೀಲ್ಡ್ಸ್ ದೇ ಕ್ಯಾನ್ ಗೋ ಅಹೆಡ್ ಅಂಡ್ ಸಜೆಸ್ಟ್ ಅಂತ ಹೇಳಿದ್ದೀರಾ. ಸೊ ಸುಮನ್ ಟಿವಿ ಕನ್ನಡ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು. Thank you very much for inviting and having conversation with you was amazing. And this is just start only. And there is lot of things are there they can explore, they can learn a lot, okay, and they can achieve. All the very best.